ಈ ಕತೆ ಈ ಶಿವಕತೆ ಇವೆಲ್ಲ ಯಾಕೆ ಕೇಳಬೇಕಂದ್ರೆ ನಾವು ಹೆಂಗೆ ಬಾಳಬೇಕು, ಯಾಕೆ ಬದುಕಬೇಕು, ಯಾವುದು ಮಾಡಬಾರ್ದು, ಏನು ಮಾಡಬೇಕು ಅಂತ ಅದಕ್ಕೋಸ್ಕರ ಇವೆಲ್ಲ ಮಾಡೋದು. ಬರೀ ದೇಹ ಶುದ್ಧ ಇಟ್ಕೊಂಡ್ರೆ ಆಗೋದಿಲ್ಲ. ಆತ್ಮಶುದ್ಧಿ ಲೇಖ ಆಚಾರಮೆಂದುಕೋ, ತನುಶುದ್ಧಿ ಲೇಖ ಗುರುಪೂಜೆ ಎಂದುಕೋ, ಏ ವಿಶ್ವದಾಭಿರಾಮ ವಿನುರವೇಮ. ಮನಸ್ಸು ಶುದ್ಧವಾಗಿರಬೇಕು. ಅದಕ್ಕೆ ಶುದ್ಧವಾಗಿರೋದಕ್ಕೆ ಅಮ್ಮ ಇನ್ನೂ ನೆನಪಲ್ಲಿದ್ದಾರೆ. 25 ವರ್ಷ ಆದರೂ ಹೆಂಡತಿ ಬಂದ ತಕ್ಷಣವೇ ತಾಯಿ ಮರೆಯೋರ ಸಂಖ್ಯೆ ಜಾಸ್ತಿ ಅದೇ. ಲವ್ ಆದ ತಕ್ಷಣವೇ ಅವನ್ನ ಬಿಟ್ಬಿಡ್ತಾರೆ ಬಹಳ ಜನ. ಹೋಗು ನೀನ್ ಬೇಡ ಇನ್ನಕ್ಕೆ ಅಂತ. ಅದಕ್ಕೆ ಮುತ್ತು ಕೊಡೋಳು ಬಂದಾಗ ತುತ್ತು ಕೊಟ್ಟೋಳು ಮರಿಬೇಡ ಅಂದ್ರು ದೊಡ್ಡವರು. ಯಾಕೆ ಗೊತ್ತಾ, ಒಂದು ಹೆಣ್ಮಗಳು ಹೆರಿಗೆ ಆಗಬೇಕಾದ್ರೆ ಪ್ರಾಣಾಪಾಯ ಅಂತ. ಇವಾಗೆಲ್ಲ ಪರವಾಗಿಲ್ಲ ಬಿಡ್ರಿ, ಹಾಸ್ಪಿಟ್ಲ್ ಎಲ್ಲ ಬಂದ್ಬಿಟ್ಟದ. ಇವಾಗ ಮೊದ್ಲೆಲ್ಲ ಏನಾಗ್ತಿತ್ತು, ಹೆರಿಗೆ ಸಮಯದಲ್ಲಿ ಜೀವ ಬಿಟ್ಬಿಡ್ತಿದ್ರು ಹೆಣ್ಮಕ್ಳು. ಅದಕ್ಕೆ ನಮ್ಮ ತಾತಂದ್ರಿಗೆಲ್ಲ 2 ಹೆಂಡತಿ, 3 ಜನ ಹೆಂಡತಿ, 4 ಜನ ಹೆಂಡತಿ ಎಲ್ಲ ಇದ್ರು. ಈಗಿಲ್ಲ ಬಿಡಪ್ಪ, ಒಬ್ಬರು ಸಿಕ್ಕಿದ್ರೆ ಸಾಕಾಗದು ಇವಾಗ. ನಂಗೆ ಆಗ್ಬಿಟ್ಟದ ಇವಾಗ. ತನ್ನ ಪ್ರಾಣ ಹೋಗುತ್ತೆ ಅಂತ ಗೊತ್ತಿದ್ರು ತಾನು ಮಗು ಅಡಿಬೇಕಂತ ತಾಯಿಗೆ ಆಸೆ. ಅಕಸ್ಮಾತು ಅಮ್ಮ ನೀನು ಉಳಿತೀಯಾ, ಇಲ್ಲ ನಿನ್ನ ಹೊಟ್ಟೆಲಿರೋ ಮಗು ಉಳಿಯುತ್ತೆ, ಏನ್ ಮಾಡೋದು ಅಂದ್ರೆ, ನಾನು ಹೋದ್ರೆ ಪರವಾಗಿಲ್ಲ ಮಗು ಉಳಿಲಿ ಅಂದವಳು ತಾಯಿ. ಅದಕ್ಕೆ ಅವಳನ್ನ ದೇವತೆ ಅಂತ ಕರೀತಾರೆ, ದೇವರು ಅಂತ ಕರೀತಾರೆ. ಅಂತ ಪೂಜ್ಯನೀಯರು ಪಾರ್ವತಮ್ಮನವರು ಗತಿಸಿ 25 ವರ್ಷವಾಗಿದೆ. ಎಂದಿಗೆ 5ನೇ ತಾರೀಕು 25 ವರ್ಷ ಆಯಿತು. ಅದು ಕಳೆದು ಮತ್ತು 5 ದಿವಸ ಆಗಿದೆ. ಆದರೂ ಅವ್ರ ನೆನಪು ನಿಮ್ಮೆಲ್ಲರ ಕಣ್ಣಿನ ಕಂಬನಿಯಲ್ಲಿದೆ. ಅವ್ರ ಹೆಸರು ಹೇಳಿದ ತಕ್ಷಣ ನಿಮ್ಮೆಲ್ಲರ ಕಣ್ಣಲ್ಲಿ ಕಣ್ಣೀರು ಬಂತು. ಯಾಕೆ ಬಂತು? ಅವ್ರ ನೆನಪಿಗೆ ಬಂದ್ಬಿಟ್ರು, ನಿಮಗೆ ನೆನಪಿಗೆ ಬಂದರು. ಆದ್ದರಿಂದ 10 ದೇವರ ಪೂಜಿಸುವ ಮುನ್ನ ಎತ್ತ ತಾಯಿ ತಂದೆಗಳ ಪ್ರೀತಿಸು, ಗೌರವಿಸು, ಪೂಜಿಸು ಎಂಬ ಥರದಲ್ಲಿ ಇವತ್ತು ಪಾರ್ವತಮ್ಮನಿಗೆ ನಮ್ಮೆಲ್ಲರ ನಮನವನ್ನ ಈ ಮೂಲಕ ಅರ್ಪಣೆ ಮಾಡಿ. ಯಾರು ಎಡದ ಕೈಲಿ ತಾಳ, ಬಲ್ಲದ ಕೈಲಿ ತಂಬೂರಿ, ಯಾರು ಇರ್ಬೋದು ಹೇಳಿ? ನಾರದ್ರು ಪಟ್ ಹೇಳ್ತವ್ರ ಅಂದ್ರೆ ಇಲ್ಲೂ ಅವ್ರ ಅಂದಾಗ ಆಯ್ತು. ಇಲ್ಲೂ ಇದ್ದಾರನೋ? ಇಲ್ಲೂ ಇರ್ಬೇಕು. ಇಲ್ಲ ಇಲ್ಲ, ಇಷ್ಟಂದಲೇ ಯಾರು ಇಲ್ಲ ಕಣ್ಸುಗಿರ. ಇದಕ್ಕೆ ನಾರದ್ರು ಕಲಹ ಪ್ರಿಯರು, ಕುಚೋದ್ಯಗಾರರು, ಮನಮುರುಕರು, ಫಿಟ್ಟಿಂಗ್ ಮಾಸ್ಟ್ರು ಅಂತ ಹೇಳ್ತಾರೆ. ಫಿಟ್ಟಿಂಗ್ ಮಾಸ್ಟ್ರು ಅಂದ್ರೆ ಇತ್ತಿಂದ ಅತ್ತ ಹೇಳೋರು, ಅತ್ತಿಂದ ಇತ್ತ ಹೇಳೋರು ಅಂತ ಕಣ. ಸದ್ಯಕ್ಕೆ ಏನಪ್ಪಾ ಅಂದ್ರೆ ನಮ್ಮ ತಳಿಲಿ ಸ್ವಲ್ಪ ಕಮ್ಮಿ, ಸ್ವಲ್ಪ ಕಮ್ಮಿನೇ. ಅದೇ ಹೇಳದ್ನಲ್ಲ, ಈ ಭೂ ಕೈಲಾಸ ಕಥೆನ ಅರ್ಧಂಪರ್ಧಂ ಕೇಳ್ಬಿಟ್ಟೋದ್ರೆ ಅವ್ರೇನ್ ಆರ್ದ್ರು ನಮ್ ಕಥೆ ಹಾಳು ಮಾಡಕ್ ಬಂದಿರೋರು ಅಂತ. ನೀವ್ ಎದ್ದು ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ, ಅವೆಲ್ಲ ಹೇಳಂಗಿಲ್ಲ. ಬಂದ್ಬಿಟ್ಟಿದ್ರೆ ನೀವು, ಬಂದ್ಬಿಟ್ಟ ಮೇಲೆ ಹೋಗಂಗಿಲ್ಲ. ಕಥೆ ತೀರಾ ಗಂಟೆ ಅಂತ ಹೇಳಿದ್ನಲ್ಲ, ಅದೇ ಹೇಳಿದ್ನಲ್ಲ, ಭೂ ಕೈಲಾಸ ಪೂರ್ತಿ ಕಥೆ ಕೇಳಿದ್ರೆ ಅರ್ಧದಲ್ಲೇ ಎದ್ದೋದ್ರ ಭೂ ಕೈ ಸಾಲ ಸಾಲಗಾರ ಆಗ್ಬಿಡ್ತದೆ ಅಂತ ಯೋಚನೆ ಮಾಡಿ. ಇಲ್ಲಿ ನಾರದ್ರು ಕೂಡ ಬರ್ತಿರ್ಬೇಕಾದ್ರೆ ನಾರದ್ರಾಗಿರ್ತಕ್ಕಂಥವ್ರು ಬರ್ತಿರುವಂತ ಸಂದರ್ಭ ನೋಡಿ. ಶೇಷ ಶಯನ ನಾರಾಯಣ ಕಮಲನಯನ ಕಮಲವದನ ಕಮಲಾರಮಣ ನಾರಾಯಣ ನಾರಾಯಣ ನಾರಾಯಣ. ಸೂತ್ರಧಾರಿ ನಿನ್ನ ಗುಣಗಾನ ಮಾಡುವ ನಾ ಪಾತ್ರಧಾರಿ, ನಾ ಬರೆಯುವಿನಿ ವೈದಿಕನು ನೀನೇ, ನೀ ನುಡಿಸಿದಂತೆ ಹಾಡುವಿನಿ ನಾನು
ದುಷ್ಟರನು ಶಿಷ್ಟರನು ತಂದವನು ನೀನೇ, ಅಳಿಸುವುದು ನಗಿಸುವುದು ಎಲ್ಲವೂ ನೀನೇ, ಭಕ್ತಿ ಕೊಡುವನು ನೀನೇ, ಮುಕ್ತಿ ಕೊಡುವನು ನೀನೇ, ನಿನ್ನ ಮಹಿಮೆಯ ಶಕ್ತಿ ಬಲ್ಲವನು ನೀನೇ, ನೀ ನಾರಾಯಣ ನಾರಾಯಣ. ನದಿಸಿದ ದಾನವರು ಗರ್ಜಿಸಲು ನಾರಾಯಣ. ಗರ್ಭದಿ ಮನಿಸಿದ ದಾನವರು ಗರ್ಜಿಸಲು ದುರುಳರಾಳಿಸಿ ಜಯವನ ದುರುಳರಾಳಿಸಿ ಜಯವನು ಗಳಿಸಿ ಕರುಣಾಮೂರ್ತಿ ಕಮಲನಯನ ಕಮಲಾರಮಣ ನಾರಾಯಣ ಕಮಲನಯನ ಕಮಲವದನ ನಾರಾಯಣ ನಾರಾಯಣ. ಏನಪ್ಪ ರಾವಣ ನೀನು ಇಲ್ಲಿ ಹೀಗೆ ಬನ್ನಿನಾರ್ದ್ರಿ? ಆ ಶಿವ ಮೋಸ ಮಾಡ್ಬಿಟ್ಟ, ಅದಕ್ಕೆ ಇಲ್ಲಿ ತಪಸ್ಸು ಮಾಡ್ಬೇಕು ಅಂತ ಕೂತ್ಕೊಂಡಿದ್ದೀನಿ. ಮೋಸ ಮಾಡ್ಬಿಟ್ಟೆ. ಏನ್ ಮೋಸ ಮಾಡ್ಬಿಟ್ನಪ್ಪ? ವರ ಕೇಳಲು ಕೈಲಾಸ ಪರ್ವತಕ್ಕೆ ಬಂದರೆ ಕೆಲಸಕ್ಕೆ ಬೇಡವಾದಂತ ನಂದೀಶ್ವರನ ಬಾಗಿಲಲ್ಲಿ ಕೂರಿಸಿ ಅಪಮಾನ ಮಾಡಿ ಹೆಂಡತಿ ಜೊತೆ ಸರಸವನ್ನಾಡಿ ಇಲ್ಲಿಗೆ ತಂದು ನನಗೆ ಕೆಡಗದ, ಅದಕ್ಕೆ ತಪಸ್ಸು ಮಾಡ್ಬೇಕು ಅಂತ ಕೂತ್ಕೊಂಡಿದ್ದೀನಿ. ಅದು ನಿಜವೇ, ತಪಸ್ ಮಾಡಬೇಕು, ನಿಜ ಕಣಪ್ಪ. ಇವ ರಾವಣ ತಪಸ್ ಮಾಡಕ್ಕಿಂತ ಮುಂಚೆ ಮನುಷ್ಯನಿಗೆ ಆಯಸ್ಸು ಒಂದು ಗಟ್ಟುಮುಟ್ಟಾಗಿದ್ರೆ ತಲೆಗೆ ಹೋಗಿ ಕಲ್ಲು ಬಂಡೆಗೆ ಹೋಗಿ ತಲೆ ಚಚ್ಕೊಂಡ್ರು ಕೂಡ ಪ್ರಾಣ ಹೋಗಲ್ಲ. ಯಾಕಾದ್ರೆ ನನಗೆ ಆಯಸ್ಸಿಲ್ವಾ? ಆಯಸ್ಸಿದೆ ಇದೆ. ಬ್ರಹ್ಮ ನಿನಗೆ ಅದ್ರಲ್ಲೂ ಮೋಸ ಮಾಡುವನ, ಅದು ಗೊತ್ತಾ ನಿನಗೆ? ನಾರದ್ರು ಒಂದು ಪುಡಿ ಬಿಟ್ರು, ರಂಗೋಲ್ ಪುಡಿ ಅಲ್ಲ, ಈ ಖಾರದ ಪುಡಿ ಇಟ್ಬೇಕಾದ್ರು ತಪಸ್ಕೋಬಹುದು. ಈ ನಾರದ್ರು ಬಿಡ್ತಾರಲ್ಲ ಪುಡಿ, ಅದು ತಪಸ್ಕೊಳಕ್ಕಾಗಲ್ಲ. ಎಣ್ಣ ತಮ್ಮದಿರ್ ಬಾಳ್ವಿಕೆ ಮಾಡ್ಕೊಂಡು ಹೋಗ್ತಿರೋ ಅಷ್ಟೇ, ಇಲ್ದಿರೋದ್ನೆಲ್ಲ ಇರಲ್ದಿರಲ್ಲ ಹೇಳ್ಬಿಡೋದು. ಏನೋ ದೊಡ್ಡವ ಬಸ್ ತಕೊಂಡಂತ ಕಣವು. ಆ ಎರಡಮ್ಮ ಎಡೆ ಅಲ್ದಮ್ಮ 83 ಚಕ್ಲಾರಿ ತಕೊಂಡಂತ ಕಣಪ್ಪ. ಬಿಟ್ಕೊಂಡದಣ್ಣ ಮೇನ್ ರೋಡ್ಲೆ ಆ ಮೂರನೇವನಪ್ಪ ಬೆಳಿತಟ ಮದಳೆ ಅವ ಅದೆಂತದ ಮಣ್ಣಾಗಿತ್ತಲ್ಲಪ್ಪ ಅದು. ಇಟಾಚೆ ಪೋಕ್ಲೇನೋ ತಕಬೇಕು ಅಂತಿದನಂತ. ತಕ್ಕತ್ತರ್ ಕಣನ ತಕ್ಕಳಕ್ ಬಿಡ್ಬಾರ್ದು. ಏನ್ ಬಿಡ್ಬಾರ್ದು, ಕೂತ್ಕೋ. ಅಣ್ಣ ತಮ್ಮದಿರ್ ಇಬ್ರು ಒಟ್ಟಿಗೆ ಬರ್ತಾರ ಗೊತ್ತಾ ಫೋರಂ ಅಂದ್ರ. ಅವನ ಹೆಡ್ತಿ ತಳಕಿವೆ ಅಂತ ಹೇಳ್ಕಮ್ಮ ಚೆನ್ನಾಗ್ ಕಳ್ದಾಳಂತ. ಮೂಡ್ಸಿಮೇವ ಮೂಡ್ಸವ ನಮ್ ಸೈಡ್ ಕಸ ಕುದ್ಗ ಆಯ್ತು ಯಾರಿದ್ರು. ಇಲ್ಲೂ ಜೋಪಾನ ಹಿಡಿದು ಕಟ್ಟಾಕ್ಬಿಟ್ರು ಅಂತ ನಿನ್ಗೂ ಭಯ. ಅವ್ನ ಹೆಡ್ತೀಯಣ, ಅದೇ ಅವ್ನ ಹೆಡ್ತಿ ಅಂದ್ರೆ ತೆಳ್ಳಗ ಬೆಳ್ಳಗ ಸಂಘಕಾರಲ್ಲ ಅವಳೆ ಬಿಡು. ಅವ್ನ ಹೆಡ್ತಿ ನಾನು ಹೆಡ್ತಿ ಒಂದ ಕಡೆ ಸಂಘಕ್ಕೆ ಸೇರ ಕಣ. ನಾಳೆ ಮೀಟಿಂಗ್ ಅಂತ ಮಾಡಿಸ್ಬಿಡ್ತು, ಸುಮ್ಗಿರೋ ಮಡಗಿಸ್ಬಿಡೋಣ. ಅವ್ ಬಂದ್ ಕೂತ್ಕೊಂಡು 2 ಮಾತು ಹೇಳ್ಕೊಟ್ರೆ ಹೋದ ಮನ ತಗ ಮಿಸ್ ಮಾಡ್ಬಿಟ್ಬಿಡ್ತಾಳ. ಅವ್ ಹೇಳ್ಕೊಟ್ರ ಹೇಳ್ತಾಳ ಗಂಡ ಅಂತ ನಮೇ ಊರೆಲ್ಲ ಈ ತರ ಪಾಠ ತಕ್ಕ ಮನಗಿದ್ರೆ ನೀ ಈ ತರ ಪಾಠ ತಕ್ಕ ಮನಗಿದೆ ಇಲ್ಲ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ರು. ಕೊಟ್ಬಿಟ್ರು. ಕೆಲವ್ರು ಪಿನ್ ಮಾಡ್ಗೋರು ಇರ್ತಾರಲ್ಲ, ಇಂಥವ್ರು ಹೇಳ್ಕೊಡೋರು ಇದ್ದೇ ಇರ್ತಾರ. ಅದಕ್ಕಮ್ಮ ಕೂತ್ಕೊಂಡ್ರಿ ಏನಾಗದ? ಕೂತ್ಕೊಂಡಿ ಬಾ ಅತ್ಕಮ್ಮ. ನಿಮ್ಮ ಯಜಮಾನ್ರು ಇಲ್ಲೇ ಹೋಗವ್ರೆ. ಎಲ್ಲಿ ತಳಿಗೆ ಹೋಗಿದ್ದಾರೆ? ತಳಿಗೆ ಹೋಗವ್ರೆ. ಮೊದಲು ಮುಂಚೆ ಹೆಂಗಿದ್ರೆ ಕತ್ಕ ಬಂದ್ರೆ ಈಗಲ್ ತುಂಡಾಗಿದ್ರಿ. ಈಗ ನಿನ್ ನೋಡ್ತೀರ ನನ್ನ ಒಟ್ಟಕ್ಕಲ್ಲೇ ಕಿತ್ಕ ಬರಂಗೈತೆ. ಅದ್ಯಾಕವಾ ಇನ್ನು ಓದ್ತೀರ ನನ್ನ ಒಟ್ಟಕ್ಕಲ್ಲ ಚುರುಕವಾದ. ಓಲಿ ಸಮಾಧಾನ ಮಾಡ್ಕೊ. ಈಗ ನೀನು ನನ್ನ ಮಾತು ಕೇಳ್ಬಿಟ್ರೆ ನಿನ್ನ ಮನೆನ ನಾನು ಉದ್ಧಾರ ಮಾಡ್ಬಿಡ್ತೀನಿ. ಉದ್ಧಾರ ಅಂದ್ರೆ ಹೇಳ್ಕೊಟ್ಟು ಮಾತು ಕೇಳಿದ್ರೆ ನಿನ್ಗೆ ಒಳ್ಳೇದಾಯ್ತಾ ಅಂತ. ಅದೇನ್ ಹೇಳೋ ಕೇಳ್ತೀನಿ. ನಿನ್ ಗಂಡಿಗೆ ಬಿಟ್ಟು ಪಾಲ್ ತಕ್ಕಬಿಡು. ಪಾಲ ನನ್ನ ಅಷ್ಟೇ ಫೇಲ್ ಮಾಡ್ಬಿಡ್ತಾನೆ. ಮಾಡ್ಬಿಡ್ತಾನೆ 3 ಬಾಗ್ಲ. ಈಗ ನಮ್ಮ ಮನೆ ನೋಡು, ಸೀರೆ ಒಗಿಬೇಕು ಅಂದ್ರೆ ಒಗಿಬೇಕು, ಪಾತ್ರ ತೊಳಿಬೇಕು, ಕಸ ಗುಡ್ಸೋ ಅಂದ್ರೆ ಗುಡಿಸ್ಬೇಕು, ಮನೆ ಹೋದ್ರೆ ಅಂದ್ರೆ ಒರ್ಸ್ಬೇಕು. ಈಗ ಆಲ್ರೆಡಿ ಚುಡಿದಾರ ಒಗಿತಾ ಇದ್ದ ನಾವು. ಹೋಗಿಲಿ ಬಿಡಿ ಆತ. ನಾವು ಅದವಸ್ತು ಇಟ್ಕೋಬೇಕು. ನಾವು ಒಂಥರ ಮ್ಯಾಗ್ನೆಟಿಕ್ ಪವರ್ ಇದ್ದಂಗ. ಹೊಡೆದ್ಬಿಟ್ರೆ ಬಾಡ್ದು ಬಿಡ್ತಾನೆ. ನಾ ಕಾಂಡಿ ನೀವು ಹೊಡೆದು ಬಿಡದೆ. ಪುಟ್ಟ ಮೇಲೆ ಮರ ಎತ್ತಕು, ಮರ ಮೇಲೆ ಪುಟ್ಟ ಎತ್ತಕು, ತಿಕ್ತಪುರ ಎತ್ತಕು.
ಅದಕ್ಕೆ ದಮ್ಕ ತಕೊಂಡು ಆರಿಸ್ಬಿಟ್ಟನೆ ಅದಕ್ಕೂ ಬಗ್ಗೆ ನಿಲ್ವ ಹಗ್ಗ ತೆಗೆದು ತೊಳೆ ನ್ಯಾ ತಕ್ಕು ನೇತಾಕು ಅಂತ ಎತ್ಕಮ್ಮ ನ್ಯಾ ತಕೋ ಅವ್ನು ಇನ್ನೊಂದು ಮದುವೆ ಮಾಡ್ಕೊಂಡ್ ಬಿಡ್ಗಾಡ್ಲಿ ಅದಕ್ಕೆ ತಾನೇ ನಿನ್ನ ಮನೆ ಹಿಂಗ ಕೂತಿರೋದು ಸುಮ್ನೆ ಹಗ್ಗ ತೆಗೆದು ತೊಳೆ ನ್ಯಾ ತಕೋ ನಮ್ಮ ಮಟ್ಟಿ ಬಿದ್ದದು ಸೀಮೆಣ್ಣ ಕ್ಯಾನ್ಗೆ ಬಂತ ಸರಿ ಬಿಡವ ಇವ್ ಹೇಳ್ಕೊಟ್ಟಂಗೆ ಕೇಳ್ತಾಳ ಗಂಡ ಅಂತಾನೆ ಬೇ ಎಲ್ಲ ಶಿವರಾತ್ರಿ ಹಬ್ಬ ಅಂತ ಪಾತ್ರಪ್ಪ ನಂಗ ತೊಳೆದು ಎಲ್ಲರೂ ಅಟ್ಲ ಮೇಲೆ ದಬಾಕತ್ತವ್ರ ನೀ ಈ ತರ ಪಾಠ ತಕ್ಕ ಬಂದಿದ್ದಲ್ಲ ಏನಮ್ಮ ನೀ ಪ್ರಾಬ್ಲಮ್ ಪಾಲ್ ತಗೊಳ್ರಿ ತರದಾಗ ಕೊಡ್ತೀನಿ ನಿನ್ಗ ಪಾಲುಗಿಲು ಅಂದ್ರ ಏನ್ ತರ್ದಾಕದ ಪಾಲ್ ತಗೊಳ್ರಿ ಹೇಳ್ತಿರೋದ್ ಕೇಳಿಸ್ತಿಲ್ವಾ ಏನಮ್ಮೆ ನನ್ನ ಎದುರುಗ ನಿಂತ್ಕೊಳಕ ತರ ತರ ನಡೀತಿದ್ದೇವ ಇವತ್ತು ಕಣ್ಣು ಮೆರೆಸ್ಕೊಂಡು ಪಾಲ್ ತಕ್ಕಳೇನ ಮಟ್ಟ ಬಂದ್ಬಿಟ್ಟು ಎಲ್ಲಮೇ ಇಷ್ಟಾದ್ಮೇಲೆ ನಾ ಪಾಲನೆ ತಕ್ಕಬೇಕು ಅಂದ ಪಾಲನ್ನು ತಕ್ಕಬೇಕು ತಕ ಓದ್ ಮನ ತಕ ಮಿಸ್ ಮಾಡ್ಬಿಟ್ಬಿಡ್ಬೇಕು ಎಷ್ಟೂರ್ಲಿಲ್ಲ ಸದ್ಯಕ್ಕೆ ಇತ್ತಾಗ ನಮ್ ತಳಿ ಅಲ್ವೇ ಇಲ್ಲಿ ಯಾರು ಇಲ್ಲ ಯಾಕಂದ್ರೆ ಇದು ಕೃಷ್ಣಗಿರಿ ಜಿಲ್ಲೆ ಡಿಂಕ್ನಿಕೋಟೆ ತಾಲೂಕು ತಳಿ ಎಂಬತಕ್ಕಂಥ ಗ್ರಾಮ ಇತ್ತಾಗ ಏನಂತ ನಾವಂತೂ ನೋಡಿಲ್ವಲ್ಲ ಅದರಿಂದ ನಾವೇನು ಹೇಳಕ್ಕಾಗಲ್ಲ ಇಲ್ಲಿರೋರೆಲ್ಲ ಒಳ್ಳೆಯವ್ರೆ ಅರ್ಧದಲ್ಲಿ ಎದ್ದೋದ್ರೆ ಅವರೇ ಮನ್ಮೂರ್ಖರು ಅಂತ ಹೇಳಿನಿಲ್ಲ ಇಲ್ಲ ಯಾರು ಹೋದ್ರು ಮಾತ್ರ ಈ ಅಕ್ಕ ಮಾತ್ರ ಹೋಗಲ್ಲ ಅವ್ರು ಹೇಳ್ಬಿಟ್ಟಾರಲ್ಲ ನಾನು ಆಗಲ್ಲ ಅಂತ ಹೇಳ್ಬಿಟ್ರಲ್ಲ ಅಕ್ಕ ಮಾತ್ರ ಹೋಗಲ್ಲ ಅವ್ರು ಹೇಳ್ಬಿಟ್ರಲ್ಲ ಕಥ ತೀರಗಂಟು ಹೋಗಲ್ಲ ಅಂತ ಹೇಳ್ಬಿಟ್ರ ಅವರು ಏನೋ ಒಟ್ಲೆ ಭಗವಂತ ಚಂದಾಗಿ ಇಟ್ಟಿರ್ಲಿ ಇದಕ್ಕೆ ನೋಡಿ ನಾರದ್ರು ಇಲ್ಲಿ ನಾರರಾಗಿರ್ತಕ್ಕಂಥವ್ರು ಹೇಳ್ತಾರೆ ಯೋ ರಾವಣ ನಿನಗೆ ಒಟ್ಟನ ಆಯಸ್ಸು ಇಷ್ಟಪ್ಪ 6.5 ಕೋಟಿ ವರ್ಷಗಳು ನಾರದ್ರಿ ರಾವಣನ ಆಯಸ್ಸು ಎಷ್ಟು ಹೇಳಿ 6.5 ಕೋಟಿ ವರ್ಷವಂತೆ ಹ್ಞೂ ಕಣಪ್ಪ 6.5 ಕೋಟಿ ವರ್ಷ 6.5 ಕೋಟಿ ವರ್ಷ ಏನಾರು ಇದ್ಬಿಟ್ಟಿದ್ರೆ ಇನ್ನೂ ಇರೋನೋವ ಈ ತಳಿಗೂ ಬರೋನೇನೋ ಕಥೆ ಕೇಳಕ್ಕೆ ಅವನು ಹ್ಞೂ ಕಣಪ್ಪ ನೀ ಅನ್ಕೊಂಡಿರೋದು 6.5 ಕೋಟಿ ಅಂತ ಆದ್ರೆ ನಿನ್ನ ಹಣೆ ಮೇಲೆ ಬರ್ತಿರೋದು ಮರಿ 6 ಕೋಟಿ ಅರ್ಧ ಕೋಟಿ ಆಯಸ್ಕತ್ತವನಿಗೆ ಗೊತ್ತಾ ನಿನಗೆ ನಾರದ್ರೆ ಇನ್ನೊಂದು ಪುಡಿ ಬಿಟ್ರು ನಾರದ್ರೆ ನೀವು ಹೇಳ್ತೀರ ಮಾತು ಸತ್ಯ ತಾನೆ ನಾಳೆ ದಿನ ಗೊತ್ತಾರ ನೀನು ಬಿಡ್ತೇನಪ್ಪ ಅಲ್ಲ ನನಗೇನು ಆಯಸ್ ಕೊಟ್ಬಿಡ್ತಿದ್ದೆ ಹೇಳು ಹಾಗಾದ್ರೆ ಈಗಲೇ ಬ್ರಹ್ಮನ ಕುರಿತು ತಪಸ್ ಮಾಡಿ 1/2 ಕೋಟಿ ಆಯಸ್ಸನ್ನ ಪಡ್ಕೋತೀನಿ ನಾರದ್ರಿ ರಾವಣ ಒಟ್ಟು ಕಣೆ ನೀನು 10 ತಲೆ ಇಳಿದವೆ ಹೊರತು ಒಂದ್ ತಲೆ ನಾರು ಕೂಡ ನಿನಗೆ ತಲೆ ಉಪಯೋಗಿಸಿದ್ಯಾ ಒಂದ್ ತಲೆ ನಾರು ಬುದ್ಧಿದೇನೆ ನಿನಗೆ ಮತ್ತೆ ಏನ್ ಮಾಡ್ಬೇಕು ನಾರದ್ರಿ ನಾ 7 ಕೋಟಂಗ್ ಕೇಳು ನೋಡು ನನಗೆ 6 ಕೋಟಿ ಬೇಡ 1/2 ಕೋಟಿ ಬೇಕು ಅವ್ನು ಕೊಡ್ತಾನ ಈಸ್ಕಬ ನಾ 7 ಕೋಟಿ ಏನ್ ಬೇಡ ಇಲ್ಲೇ ಮರದ ಮರೆಯಲ್ಲಿ ಇರ್ತೀನಿ ಹಾಗೆ ಕೇಳ್ತೀನಿ ನಾರದ್ರಿ ಏನ್ ಕೇಳ್ಬೇಕು ಅದೇ 6 ಕೋಟಿ ಬೇಡ 1/2 ಕೋಟಿ ಬೇಕು ಹಂಗೆ ತಾನೇ ಕೇಳ್ಬೇಕು ಹಂಗೆ ಕೇಳ್ತೀನಿ ಬಿಡಿ ನಾರದ್ರಿ ಆತ್ಮಲಿಂಗ ತರಕ್ ಹೋಗ್ತಿದ್ದ ರಾವಣನ ತಲೆ ಕೆಡಿಸಿ ಬ್ರಹ್ಮನ ಕುರಿತು ತಪಸ್ ಮಾಡಿಸ್ತವ್ರೆ ನೋಡಿ ಹೇಗೆ ಓಂ ಬ್ರಹ್ಮದೇವಾಯ ನಮಃ ಹೇ ಸರಸ್ವೋದ್ಭವ ಸರಸುದಾತನ ಸರಸ್ವತಿಯ ಪ್ರಿಯಕರಣ ಬ್ರಹ್ಮನೇ ಸ್ಮರಣೆ ಮಾತ್ರದಿ ಬಂದು ಸಲಹುವ ಹಂಸವಾಹನನೇ ಪರಮ ಕರುಣಾಮೂರ್ತಿ ಚರಣ ಕಮಲದಿ ಶಿರವ ನಿಡುತ್ತಲೇ ಪರಮ ಕರುಣಾಮೂರ್ತಿ ಚರಣ ಕಮಲದಿ ಶಿರವ ನಿಡುತ್ತಲೇ ವರವನೊಂದನು ಬೇಡುವೆನು ಬ್ರಹ್ಮದೇವ ವರವನೊಂದನು ಬೇಡುವೆನು ಕೃಪೆ ಮಾಡಿ ಅರಸನ್ನ ಕೃಪೆ ಮಾಡಿ ಅರಸನ್ನ ಓ ಬ್ರಹ್ಮದೇವ ಓ ಬ್ರಹ್ಮದೇವ ಓಂ ಬ್ರಹ್ಮದೇವಾಯ ನಮಃ ದಿಕ್ಕನೆ ಬ್ರಹ್ಮ ಪ್ರತ್ಯಕ್ಷನಾದ ಓಹೋ ಏನಪ್ಪ ರಾವಣ ನನ್ನ ಬರಮಾಡಲು ಕಾರಣವೇನು ಹೇ ಬ್ರಹ್ಮದೇವ ನನಗೆ ಒಟ್ಟಿರೋ ಆಯಸ್ಸಷ್ಟು 6.5 ಕೋಟಿ ವರ್ಷಗಳು ಮತ್ತೆ ನೀನು ನನ್ನ ಹಣೆ ಮೇಲೆ ಬರೆದಿರೋದು 6 ಕೋಟಿ ಯಾಕೆ ನನ್ನಂತ ವೀರಾದ ವೀರನ ಹತ್ರ ನೀನು 1/2 ಕೋಟಿ ಆಯಸ್ಕತ್ತಿರೋನು ನೀನು ಬಡಬಾಯಿಗಳ ತಿರಸ್ಕತ್ತಿರ್ಬೇಕು ಕಳ್ಳ ಯಾಕಯ್ಯ ತಪಸ್ ಮಾಡಿ ಕರೆದುಬಿಟ್ಟು ಈ ರೀತಿಯಾಗಿ ಅಪಮಾನ ಮಾಡ್ತಿದ್ಯಲ್ಲಯ್ಯ ಈಗ ನನಗೆ 1/2 ಕೋಟಿ ಆಯಸ್ ಬೇಕು ಬೇಡ ಕಣಪ್ಪ ಆ 1/2 ಕೋಟಿ ಆಯಸ್ಸಲ್ಲಿ ದುರ್ಮರಣ ದುರ್ವಿಚಾರ ಗಂಡಾಂತರ ಎಲ್ಲ ತುಂಬಿರೋದು ನನ್ನ ಮೊಮ್ಮಗ ಚೆನ್ನಾಗಿರ್ಲಿ ಅಂತ 6 ಕೋಟಿ ಬರ್ತೀನಿ ನೀವು ಹೋಗೋಣ ಬೋಸ್ ಹೋಗು ನನಗೆ 6 ಕೋಟಿ ಬೇಡ ಕಣೆ ನನಗೆ 1/2 ಕೋಟಿ ಬೇಕು ಸರಿ 6 ಕೋಟಿದೆಲ್ಲ ಅನುಭವಿಸು ಆಮೇಲೆ ಕೊಡ್ತೀನಿ ನಾನು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ವಾ ನನಗೆ 6 ಕೋಟಿ ಬೇಡ 1/2 ಕೋಟಿ ಬೇಕು ಯೋಚನೆ ಮಾಡೋ ರಾವಣ ಯೋಚನೆ ಮಾಡ್ದೇನೆ ನಂಗೆ ಬೇಕೇ ಬೇಕು ಹೌದಾ ಹೌದು ಬ್ರಹ್ಮ ತಾತಾಸ್ತು ಅಂತ ಇವನೇನಂತ ತಿಳ್ಕೊಂಡ ಅದೊಂದು 6 ಇದೊಂದು ಅರ್ಧ 6 ವಾರ ಆಯ್ತು ಅಂತ ಇವನ್ ತಿಳ್ಕೊಂಡ 6 ಕೋಟಿ ಬೇಡ ನನಗೆ 1/2 ಕೋಟಿ ಬೇಕು ಅನ್ನಲ್ಲ 6 ಕೋಟಿ ಮುಡಿಕತ್ತು 1/2 ಕೋಟಿ ಆಯಸ್ಸು ಬಂದು ನಿಂತ್ಕತ್ತು ನಾರದ್ರು ಮರದ ಮನೆಯಲ್ಲಿ ನಿಂತಿದ್ರಲ್ಲ
ಕೈಲಾಸ ಎತ್ತಕೋಗು ಗುಂಟು ಬೇರ್ನೆ ಕೂದಾಕಿನಿ. ಅಪ್ಪ ಗೊತ್ತಾದ್ರೂ ಬಿಟ್ಟನಪ್ಪ. ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡ್ಬಿಡ್ಬೇಕು ಅಂತ ನಾರದ್ರು ತಂಬೂರಿ ಎತ್ಕೊ ಹೋಯ್ತಿರ್ಬೇಕಾದ್ರೆ ನಾರದ್ರು ಹೇಳ್ತಾರೆ, ನಾರದ್ರ ನಿಂತ್ಕೊಳ್ಳಿ ನಾರದ್ರಿ, ಎಷ್ಟು ಬೇಗ ಸರ್ ಮಾಡ್ಬಿಟ್ರಲ್ಲ ನಾರದ್ರಿ. ಹ್ಞೂ ಕಣಪ್ಪ, ನಿಮ್ಮಂತವ್ರನ್ನ ಸರ್ ಮಾಡೋದಕ್ಕೆ ನಾನು ಇರೋದು. ನೋಡಿದೆ ನೀನ್ ಹೆಂಗೆ ಸರ್ ಮಾಡ್ಬಿಟ್ಟೆ, ನಾನು ಬರ್ಲೇನಪ್ಪ. ಹೋಗ್ ಬನ್ನಿ ನಾರದ್ರಿ, ಹೋಗ್ ಬನ್ನಿ ನಾರದ್ರಿ. ಬಂತು ನೋಡಿ ಆಗ್ಲೇ ರಾವಣನಿಗೆ ಹುಚ್ಚುಕೋಪ ಎಲ್ಲವೂ ಕೂಡ. ಯಾಕಂದ್ರೆ ಅರ್ಧ ಕೋಟಿ ಆಯಸ್ಸಲ್ಲಿ ದುರ್ಮರಣ ದುರ್ವಿಚಾರ ಗಂಡ ಅಂತಾರೆ ಎಲ್ಲ ತುಂಬಿರೋದು. ಬಂತಲ್ಲ ಅರ್ಧ ಕೋಟಿ ಆಯಸ್ಸು, ನಾನು ಯಾಕೆ ಇಲ್ಲಿ ಕುಳಿತು ತಪಸ್ಸು ಮಾಡಬೇಕು? ಶಿವಮೇರ ಪರ್ವತಕ್ಕೆ ಹೋಗಿ ಅಲ್ಲ ಕುಳಿತು ತಪಸ್ಸು ಮಾಡಿ ಬೇಕಾದ ವರವನ್ನ ಪಡ್ಕೋತೀನಿ ಅಂತ ರಾವಣ ಎದ್ದು ಹೋಗ್ತಿರ್ಬೇಕಾದ್ರೆ ನೋಡಿದ್ರು, ಅಯ್ಯೋ ಇವನು ಮನೆ ಹಾಳಾಗ ಪುನಃ ತಕ್ಕಪ್ಪ ಇತ್ತಾಗೋಯ್ತವನೇ. ಬರ್ಲಿ ಅವ ಆ ಕಡೆಯಿಂದ ಬರಷ್ಟಲ್ಲ ಈ ಕಡೆಯಿಂದ ಬರ್ತೀನಿ ಅಂತ ನಾರದ್ರು ಬರ್ತಿರ್ಬೇಕಾದ್ರಿ